ಇನ್ನು ನಾವು ನಿತ್ಯ ಹಲವಾರು ಘಟನಾವಳಿಗಳನ್ನು ತೋರಿಸ್ತಾ ಇರ್ತೀವಿ. ಎಷ್ಟರ ಮಟ್ಟಿಗೆ ಅಂದರೆ ಕಾನೂನಿನ ಬಗ್ಗೆ ಜನಕ್ಕೆ ಭಯ ಭೀತಿ ಇಲ್ಲ. ನೋಡಿ, ಗನ್ ತೋರಿಸಿ ಉದ್ಯಮಿ ಒಬ್ಬ ಮಹಿಳೆಗೆ ಧಮಕಿ ಹಾಕ್ತಾನೆ. ಗುಂಡ್ಲುಪೇಟೆಯಲ್ಲಿ ನಡೆದಿರುವಂಥ ಘಟನೆ ಇದು. ಗುಂಡ್ಲುಪೇಟೆ ತಾಲೂಕಿನ ಹಿರಿಕಾಟಿಯಲ್ಲಿ ಆತ ಗ್ರಾನೈಟ್ ಉದ್ಯಮಿ, ಕ್ಲಿಪಿ ಆ್ಯಂಡ್ ಗ್ಯಾಂಗ್ ಬೆದರಿಕೆ ಹಾಕಿರೋದು. ಪಾರ್ಟ್ನರ್ ನೀತು ಮತ್ತು ಪತಿ ಶೇಖರ್ ಅನ್ನುವಂಥವ್ರಿಗೆ ಆವಾಜ್ ಹಾಕಿರೋದು. ಈ ನೋಡಿ, ನಾವು ತೋರಿಸ್ತಾ ಇದ್ದೀವಿ, ಕೈಯಲ್ಲಿ ಗನ್ ಇಟ್ಕೊಂಡು. ಅಂದರೆ ಯಾರು ಹೆಂಗೆ ಬೇಕಾದರೂ ಅದನ್ನು ಝಳಪಿಸ್ಬೋದು, ಹೆಂಗೆ ಬೇಕಾದರೂ ಎದುರಿಸ್ಬೋದು. ಇದೆಲ್ಲ ಏನು ಅಂದರೆ ಇವರು ಪಾರ್ಟ್ನರ್ಸ್ ಬೇರೆ. ಇವರು ಈ ಕ್ಲಿಪಿ ಮತ್ತು ನೀತು ಈ ಕರಿಕಲ್ಲು ಉದ್ಯಮವನ್ನು ಮಾಡ್ತಾಯಿದ್ರು. ಈ ಜಾಗ ಪರವಾನಗಿ ಎಲ್ಲ ನೀತು ಹೆಸರಲ್ಲಿತ್ತು. ಬೇಕಾದಂಥ ಉಪಕರಣಗಳನ್ನೂ ಕೂಡ ನೀತು ಖರೀದಿ ಮಾಡಿದರು. ಈ ಕ್ಲಿಪಿ ಕೇವಲ ಷೇರುಗಳನ್ನು ಮಾತ್ರ ಹೊಂದಿದ್ದ. ಹೀಗಾಗಿ ಈ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮನಸ್ತಾಪಗಳಿತ್ತು, ವೈಮನಸ್ಸಿತ್ತು. ಇನ್ನು ಈತ ಗನ್ ತೋರಿಸಿ ಮಹಿಳೆಯನ್ನು ಹೆದರಿಸಿದ್ದಾನೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ. ಬನ್ನಿ, ನಮ್ಮ ಪ್ರತಿನಿಧಿ ಸೂರಜ್ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೂರಜ್, ಏನಿದು ಘಟನೆ ಇದು? ಈಗ ರಂಗನಾಥ್ ಕೃಷಿ ಮತ್ತೆ ನೀತಿ ಸೇರಿರುವಂತರು ಸಾಕಷ್ಟು ವರ್ಷಗಳಿಂದ ಕರಿಕಲ್ಲು ಕ್ವಾರಿಯನ್ನು ನಡೆಸ್ತಾ ಇರ್ತಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹಿರಿಕಾಟಿ ಎಂಬಂತಹ ಗ್ರಾಮದಲ್ಲಿ ಒಂದು ಎಕರೆಯನ್ನು ತೆಗೆದುಕೊಂಡು ಇದು ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ಕರಿಕಲ್ಲು ತೆಗೆಯುವಂತಹ ಉದ್ಯಮವನ್ನು ಮಾಡ್ಕೊಂಡಿರ್ತಾರೆ. ಆದ್ರೆ ಕಾಲಕ್ರಮೇಣವಾಗಿ ಯಾವಾಗ ಉದ್ಯಮ ನಡೀತಾ ಇರುತ್ತೆ, ಚೆನ್ನಾಗಿ ನಡೀತಾ ಇದ್ರು ಕೂಡ ಈ ಸಹಯೋಗಿ ಇದ್ದಾನೆ ಪಾರ್ಟ್ನರ್ ಏನಂತ ಆತ ಲಾಸನ ತೋರಿಸ್ತಾ ಇರ್ತಾನೆ. ಯಾವಾಗ ಲಾಸನ ತೋರಿಸ್ತಾ ಇರ್ತಾರೆ, ವಿಚಾರವಾಗಿ ಇದ್ರೂ ಕೂಡ ಗಲಾಟೆ ಆಗುತ್ತೆ, ಇದ್ರೂ ಕೂಡ ನ್ಯಾಯಾಲಯ ಮೊರೆ ಹೋಗ್ತಾರೆ. ಈಗಾಗಲೇ ಕೂಡ ನ್ಯಾಯಾಲಯದಲ್ಲಿ ಅಧಿಕೃತವಾಗಿ ಒಂದು ಆದೇಶ ಬಂದಿರುವಂತದ್ದು, ನೀತಿ ಅವರ ಪರವಾಗಿ ಆದೇಶ ಬಂದಿರುವಂತದ್ದು. ಹಾಗಾಗಿ ಆದೇಶ ತೆಗೆದುಕೊಂಡು ಅವರು ಇದು ತಮ್ಮ ಫ್ಯಾಕ್ಟರಿಗೆ ಹೋಗ್ತಾ ಇದ್ರು. ಆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕ್ಲಿಪಿ ತನ್ನ ಬಳಿ ಇದ್ದಂತಹ ಏನು ಗನ್ ಇದೆ, ಆ ಗನ್ನನ್ನ ತೆಗೆದು ಧಮಕಿ ಹಾಕಿರುವಂತದ್ದು. ಯಾವುದೇ ಕಾರಣಕ್ಕೂ ನೀವು ಈ ಒಂದು ಒಳಗಡೆ ಬರೋಕ್ಕೆ ಅಧಿಕಾರ ಇಲ್ಲ, ಈ ಒಂದು ಒಳಗಡೆ ನಾವು ಪ್ರವೇಶ ಮಾಡಬಹುದು ಅಂತ ಹೇಳಿ ಧಮಕಿ ಹಾಕಿದಂತ ಆರೋಪ ಕೇಳಿ ಬರ್ತಾ ಇದೆ. ಅದಕ್ಕೆ ತಕ್ಕಂತಹ ಏನೋ ಒಂದು ಫೋಟೋಗಳು ಕೂಡ ನಮಗೆ ಗೊತ್ತಿರುವಂತದ್ದು, ಅದು ಕೂಡ ಎಕ್ಸ್ಕ್ಲೂಸಿವ್ ಮಾತಾಡ ಕೂಡ ಆಗ್ತಿರುವಂತದ್ದು. ಪ್ರಮುಖವಾಗಿ ಯಾವಾಗ ಈ ರೀತಿ ಧಮಕಿ ಹಾಕ್ತಾರೆ ಅಂತ ಸಂದರ್ಭದಲ್ಲಿ ತಕ್ಷಣವೇ ಎಚ್ಚೆತ್ತುಕೊಂಡಂತಹ ನೀತಿಯವರು ಪೊಲೀಸ್ ಕರೆ ಮಾಡ್ತಾರೆ. ಈಗ ಸ್ಥಳಕ್ಕೆ ಬೇಗೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.